ಆಕಾಶವಾಣಿ ಮಡಿಕೇರಿ ಹಿರಿಯ ನಾಗರಿಕರೊಂದಿಗೆ ಸಂವಾದದ ಕಾರ್ಯಕ್ರಮ ಹಿರಿಯ ಜೀವಗಳ ಭಾವ. ಕೇಳಿ ಕಾರ್ಯಕ್ರಮ ಹಿರಿಯ ಜೀವಗಳ ಭಾವ. ಕೆಳಗರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಶುಂಠಿಕೊಪ್ಪದ 84 ವರ್ಷ ವಯಸ್ಸಿನ MD ಮುತ್ತಪ್ಪ ಅವರನ್ನು ಮಾತನಾಡಿಸಿದ್ದೇವೆ. ಅವರ ಬಾಲ್ಯದ ದಿನಗಳು, ಅವರು ಓದಿದ್ದು, ಅವರು ಕೆಲಸ ಮಾಡಿದ್ದು, ಪ್ರಸ್ತುತ ಹೇಗಿದ್ದಾರೆ ಅನ್ನೋದನ್ನು ಈ ಕಾರ್ಯಕ್ರಮದಲ್ಲಿ ವಿಚಾರಗಳು ಬಿತ್ತರವಾಗ್ತವೆ. ಮುತ್ತಪ್ಪನವರೇ ನಮಸ್ಕಾರ. ನಮಸ್ಕಾರ. ತಾವು ಹುಟ್ಟಿ ಬೆಳೆದದ್ದು ಎಲ್ಲಿ? ನಾನು ಹುಟ್ಟಿ ಬೆಳೆದು ಕೊಡಗಿನಲ್ಲಿ. ಆಯ್ತಾ. ನನ್ನ ತಂದೆ ತೋಟದಲ್ಲಿ ರೈಟರ್ ಆಗಿದ್ರು, ಸನ್ಯಾಸದ ಹತ್ರ. ಓಹೋ. ಸನ್ಯಾಸದ ಟೌನಿಗೆ 7 ಮೈಲು, ಬಸ್ ಇಲ್ಲ, ಕಾರ್ ಇಲ್ಲ, ರೋಡ್ ಇಲ್ಲ, ಹೋಗಿ ಬರ್ಲಿಕ್ಕೆ 14 ಮೈಲ್ ಆಗ್ತದೆ. ಓಹೋ. ಆಯ್ತಾ. ಸೋಮರಪೇಟೆಗೆ 10 ಮೈಲು. ಏನಾದರೂ ಒಂದು ಮದ್ದು ಬೇಕಂತ ಹೇಳಿದ್ರೆ ಮೆಡಿಕಲ್ ಶಾಪ್ ಹೋಗ್ಬೇಕಂತ 20 ಮೈಲ್ ಹೋಗಿ ಬರೋಕ್ಕೆ. ಈಗ ತಂದೆ ತಾಯಿಗೆ ಭಾರಿ ಕಷ್ಟಪಟ್ಟರು. ಎಷ್ಟು ಜನ ನೀವು ತಂದೆ ತಾಯಿಗೆ ಮಕ್ಕಳು? ತಂದೆ ಫಸ್ಟ್ ಗಂಡು ಮಗ ಆಯ್ತು, ಅದಕ್ಕೆ ಮೆಡಿಸಿನ್ ಇಳಿದೆ, ಅದು ತೀರಿ ಹೋಯ್ತು. ಅಯ್ಯೋ. ಅಲ್ಲಿಂದ 3 ಹೆಣ್ಣು ಮಕ್ಕಳು, ಅಲ್ಲಿಂದ ಗಂಡು ಮಗು ಆಯ್ತು. ತಂದೆ ತಾಯಿ ಭಾರಿ ಬೇಸರದಲ್ಲಿ ಇದ್ರು. 2 ಗಂಡು ಮಗು ತೀರಿ ಹೋಯ್ತು, ಎಂತ ಮಾಡೋದು ಅಂತ ಹೇಳಿ ಅಲ್ಲಿಂದ ಅವರು ಹೋಗಿ ನಮ್ಮ ಇದ್ದಪ್ಪ ಇದ್ದಾರಲ್ಲ ನೆಲ್ಜಿ, ನಮ್ಮ ಮನೆ ಮಾಳೆಯಂಡ ಮನೆ ನೆಲ್ಜಿ ಇದು, ಅಲ್ಲಿ ಹೋಗಿ ದೇವ್ರನ್ನ ಬೇಡಿ, ಸುಬ್ರಹ್ಮಣ್ಯನೆಲ್ಲ ಬೇಡಿ, ನಮಗೆ ಒಂದು ಒಳ್ಳೆ ಗಂಡು ಮಗು ಬೇಕು, ಅವ್ನು 100 ವರ್ಷ ಬದುಕಬೇಕು ಅಂತ ಹೇಳಿ ನಾನು ಬೇಡಿ. ನೀವು ಕೊನೆ ಮಗನ? ನಾನು ಹುಟ್ಟಿದ್ಮೇಲೆ ಇನ್ನೊಂದು ಗಂಡು ಮಗು ಆಯ್ತು. ಓಹೋ. ನನ್ನ ಲಕ್ನಲ್ಲಿ. ಈಗ ಎಷ್ಟು ಜನ ಇದ್ದೀರಿ? ನನಗೆ 2 ಅಣ್ಣ ತಮ್ಮಂದಿರು, 3 ಅಕ್ಕಂದಿರು, 2 ತಂಗಿರು. ಆಯ್ತಾ. ದೊಡ್ಡ ಫ್ಯಾಮಿಲಿ ನಮ್ದು. ಆಯ್ತಾ. ಒಟ್ಟು ಎಷ್ಟು ಜನ ಉಳಿದಿದ್ದು? 2 ಗಂಡು ಮಕ್ಕಳಿದ್ದಾರೆ, ನಾನು ನನ್ನ ತಮ್ಮ, ಕಡೆಯ ಮಗ ನನ್ನ ತಮ್ಮ. ಇಬ್ರು ಇದ್ದೀರಿ. ಆಮೇಲೆ ಅಕ್ಕಂದಿರು? 3 ಅಕ್ಕಂದಿರು, 2 ತಂಗಿರು. 3 ಅಕ್ಕಂದಿರಲ್ಲಿ ದೊಡ್ಡ ಅಕ್ಕ, ಅವಳಿಗೆ ಮೆಡಿಕಲ್ ಏಡ್ ಇರುತ್ತೆ, ಅವಳು ತೀರೋಳು. ಓಹೋ. ಈಗ ಅವಳು 75 ವರ್ಷದಲ್ಲಿ ತೀರೋಳು. ಆಯ್ತಾ. 2ನೆಯವರು ಇದ್ದಾರೆ, 3ನೆಯವರು ಇದ್ದಾರೆ. ಮತ್ತೆ ತಂಗಿ ಇದರಲ್ಲಿ ಹಿರಿ ತಂಗಿ ಕೊರೋನಾ ಬಂದ್ಮೇಲೆ ಹೈದರಾಬಾದ್ ಇದ್ರು, ಅವಳು ಸಹ ತೀರೋಳು. ಏಳು ಬೀಳುಗಳು, ಸಮಸ್ಯೆಗಳು ಜೀವನದಲ್ಲಿ ಬರ್ತವೆ. ನೀವು ಓದಿದ್ದು ಸೆಂಟ್ರಲ್ ಹೈಸ್ಕೂಲ್ ಮಡಿಕೇರಿಯಲ್ಲಿ ಓದಿದ್ದು. ಇಲ್ಲಿನ SSLC ಕಂಪ್ಲೀಟ್ ಮಾಡಿ ಕಮಿಷನ್ ಆಗ್ಬೇಕಂದ್ರೆ ಇಂಟರ್ಮೀಡಿಯೇಟ್ ಮಾಡಬೇಕು. ಇಂಟರ್ಮೀಡಿಯೇಟ್ ಆದ್ರೆ ಮಾತ್ರ ನೀವು ಕಮಿಷನ್ ಟ್ರೈ ಮಾಡಬಹುದು. ಆರ್ಮಿ ಸೇರಿದೆ ನೋಡಿ, 54ನಲ್ಲಿ ರಿಕ್ರೂಟ್ಮೆಂಟ್ ಸಿಪಾಯಿಯಾಗಿ ಸೇರ್ಬಿಟ್ಟೆ. ಅವ್ರು ನನ್ನ ಲಕ್ನೋ ಕಳಿಸಿದ್ರು. ಲಕ್ನೋ, ಅಲಹಾಬಾದ್ ಉಂಟಲ್ಲ, ಅಲ್ಲಿ ಈಜಿ ಪಾಸ್ ಹಾಕಲಿಕ್ಕೆ ಭಾರಿ, ಇಂಟರ್ಮೀಡಿಯೇಟ್ ಮಾಡಲಿಕ್ಕೆ ಭಾರಿ ಸುಲಭ. ಆರ್ಮಿ ಇದ್ಕೊಂಡೆ ಇಂಟರ್ಮೀಡಿಯೇಟ್ ಆಗಿ ಕೂತು ಪಾಸ್ ಮಾಡಿಬಿಟ್ಟೆ. ಮತ್ತೆ ಕಮಿಷನ್ ಟ್ರೈ ಮಾಡ್ಬೋದು. 2 ಸಲ ಮಾಡಿದೆ ಕಮಿಷನ್ಗೆ, ನನಗೆ ಕಮಿಷನ್ ಸಿಗ್ಲಿಲ್ಲ. ನೀವು ಸೇನೆಯಲ್ಲಿ ಎಷ್ಟು ವರ್ಷಗಳ ಕಾಲ ಕೆಲಸ ಮಾಡಿದ್ರೆ? 7 ವರ್ಷ ಮಾಡಿದೆ ಅಷ್ಟೇ. 7 ವರ್ಷ ಸಿಪಾಯಿಯಾಗಿ ಮಾಡಿದ್ದೆ ನಾನು. ಸಿಪಾಯಿಯಾಗಿದ್ದಾಗ ಟ್ರೈನಿಂಗ್ ಆದ ತಕ್ಷಣ ನಾನು ಲಂಡನ್ ಕಳಿಸಿದ್ರು ನನ್ನ. 57ರಿಂದ 7 ವರ್ಷ ಕೆಲಸ ಮಾಡಿದ್ರೆ. ಏನೇನು ಕೆಲಸ ಇತ್ತು ನಿಮ್ಮದು? ನಾನು ಆರ್ಮಿ ಮೆಡಿಕಲ್ ಕೋರ್ ನೋಡಿ, ಈಗ AMC ಅಂದರೆ ಆರ್ಮಿ ಮೆಡಿಕಲ್ ಕೋರು. ಈ ಆರ್ಮಿ ಮೆಡಿಕಲ್ ಕೋರ್ ಅದು ಪೀಸಲ್ಲಿ ಇರೋದು, ಸಿಗ್ನಲ್ಸು. ನೀವು 7 ವರ್ಷ ಸೇವೆ ಸಲ್ಲಿಸಿ ಬಿಟ್ಬಿಟ್ರಿ. ಕೇಳಿ, ಅದರ ವಿಷಯ ಹೇಳ್ತಾರೆ ಹೇಗೆ ಬಿಟ್ಟೆ ಅಂತ. ಅಲ್ಲಿಂದ EME ಉಂಟಲ್ಲ, EME ಆರ್ಮಿಲಿ, ಅದು ನಮ್ಮ ವೆಹಿಕಲ್ದು ರಿಪೇರ್ ಮಾಡೋದು, ಪಾರ್ಟ್ಸ್, ಆ ಥರ. ಹಾಗೆ AMC, EME, ಸಿಗ್ನಲ್ಸ್ ಇದು ಪೀಸಲ್ಲಿ ಇರೋದು. ಇನ್ಫೆಂಟ್ರಿ ಆಗಿ ಮುಂದೆ ಹೋಗೋದಿಲ್ಲ. ಅಲ್ಲ, ಇಂಗ್ಲೆಂಡ್ ಬಂದ ಮೇಲೆ ನನ್ನ ಅಷ್ಟು ಚೈನೀಸ್ ವಾರ್ ಸ್ಟಾರ್ಟ್ ಆಯಿತು. ನನಗೆ ಬಾರ್ಡ್ರಿಗೆ ಕಳಿಸಲಿಲ್ಲ, ಲೇ ಲದಾಖಲ್ಲಿ ಕಳಿಸಿಲ್ಲ. ನಾನು ಲಕ್ನೋದಲ್ಲಿ ಇದ್ದಿಲ್ಲ, ಲಕ್ನೋದಲ್ಲಿ ಪೀಸಲ್ಲಿ ಹಾಕಿ ಆಡ್ತಿದ್ದೆ ಅಷ್ಟೇ. ಹಾಕಿ ಯಾವಾಗ ಕಲ್ತ್ರಿ ನೀವು? ಇಲ್ಲಿ ಹೈಸ್ಕೂಲಿಂದ ಕಲ್ತಾ, ಇಲ್ಲಿ ಹೈಸ್ಕೂಲಿಂದ ಕಲ್ತಾ. ಎಲ್ಲಿವರೆಗೂ ಆಡಿದ್ರಿ? ನಾನು ಇಂಡಿಯಾ ಆಡಿದ್ದೀನಿ. 65ನಲ್ಲಿ ಪಾಕಿಸ್ತಾನ ಹೋಗ್ಬೇಕು ಇಂಡಿಯನ್ ಟೀಮ್ ಒಟ್ಟಿಗೆ. ನಾನು ಅಥ್ಲೆಟಿಕ್ ಪ್ಲೇಯರು, 100 ಮೀಟರ್ಸ್ ಓಡ್ತಿದ್ದೆ. ಹೈಸ್ಕೂಲಲ್ಲಿ 3 ವರ್ಷ ನನಗೆ ಅಥ್ಲೆಟಿಕ್ ಚಾಂಪಿಯನ್ ನಾನು. ಆ ಸ್ಪೀಡ್ ಇರೋದ್ರಿಂದ ನಾನು ಹಾಕಿ ಆಡುವಾಗ ನಾನು ಯಾರು ಬಂದರು ಒಂದು ಅವರು ಬೀಳ್ತಿದ್ರು, ನಾನು ದಾಟಿ ಹೋಗ್ತಿದ್ದೆ. ನೀವು ಸೇನೆಗೆ ಹೋಗಿ ವಾಪಸ್ ಬಂದಾಗ ಎಷ್ಟಾಗಿತ್ತು ವಯಸ್ಸು? ಆಗ 24 ವರ್ಷ ಆಗಿದೆ. 24. ಇಂಡಿಯನ್ ಏರ್ಲೈನ್ಸ್ದು ರೀಜನಲ್ ಡೈರೆಕ್ಟ್ರು ಅವ್ರ ಮೆಂಬರ್ ಆಗಿದ್ದಾರೆ. ಅವರು ಇಂಟರ್ವ್ಯೂ ಮಾಡಿದ್ರು. ಅವ್ರು ಹೇಳಿದ್ರು, ಮತ್ತೆ ಬಂದು ಇಲ್ಲಿ ಆಡ್ತಿದ್ಯಲ್ಲ, R&D ಸೇರು ಅಂತ ಹೇಳಿದ್ರು. ಅಲ್ಲಿಂದ ನನ್ನ ಅಡ್ರೆಸ್ ತಗೊಂಡು ಅವರು ಮಾಡಿದ್ರು, ಇಟ್ಕೊಂಡ್ರು. ಅಲ್ಲಿಂದ ಇಂಟ್ರ್ಯೂ ಬರುವಾಗ ಅದನ್ನು ಕರೆದ್ರು. ಅಲ್ಲಿ 65ನಲ್ಲಿ ಅವರು ಇಂಟ್ರ್ಯೂ ಕರೆದ್ರು. ಶುಂಠಿ ರಜದಲ್ಲಿದ್ದೆ. ನನಗೆ ಲೆಟ್ರ್ ಬಂತು, ಮತ್ತೆ ಬಂದು ಲೆಟ್ರ್ ಬಂದಿದೆ ಬರಬೇಕಂದ್ರೆ ನಾವು ಕರ್ಕೊಂಡು ಹೋಗಿ R&D ಇಂಟ್ರ್ಯೂ ಮಾಡಿದ್ರು. ಇಂಟ್ರ್ಯೂ ಮಾಡಿ ಸೆಲೆಕ್ಟ್ ಮಾಡಿ ನನ್ನ ಲಕ್ನೋ ಕಳಿಸಿದ್ರು. 2 ವರ್ಷ ಕಲ್ಕಡದಲ್ಲಿ ಮೋಹನ್ ಬಗಾನ್ ಈಸ್ಟ್ ಬಗ್ಗೆ ಆಡ್ತಿದ್ದೆ. ಅಲ್ಲಿಂದ ಬೆಂಗಳೂರು ಗಂಟೆ ಫ್ಲೈಟ್ಲಿ ಬರೋದು, ಆಯ್ತಾ, ಮೆಡಿಕಲ್ ಫ್ರೀ, ಎಲ್ಲ ಫ್ರೀ, ಭಾಳ ಚೆನ್ನಾಗಿತ್ತು. ನಾನು 65ನಲ್ಲಿ ಲಂಡನ್ ಕಳಿಸಿದ್ರು. ಎಲ್ಲಿವರೆಗೂ ಹಾಕಿ ಆಡಿದ್ರಿ? 32 ವರ್ಷ ಆಡಿದೆ. 32 ವರ್ಷ ಆಡಿದೆ. 32ನೇ ವಯಸ್ಸಿನವರೆಗೆ. ಆಮೇಲೆ ಮತ್ತೆ ನಾನು ಗಾಲ್ಫ್ ಶುರು ಮಾಡಿದೆ. ಓಹೋ. ಆಯ್ತಾ. ಗಾಲ್ಫ್ ಶುರು ಮಾಡಿದೆ. ಗಾಲ್ಫ್ನಲ್ಲಿ ಇಂಡಿಯಾ ಆಡಿದ್ದೀನಿ.
ಈಗ ವಾಸ ಎಲ್ಲಿದ್ದೀರಿ ಮುತ್ತಪ್ಪನವ್ರೆ? ಶುಂಠಿ ಬದಲ್ಲಿ 8 ಕಿಲೋಮೀಟರ್ ಒಳಗೆ ನಮ್ಮ ತೋಟ ಇದೆ, ರಿವರ್ ಸೈಡ್ ಎಸ್ಟೇಟ್ ಅಂತ ತೋಟ ಇದೆ, ಅಲ್ಲಿ ಇರೋದು. ಎಷ್ಟು ಕಾಫಿ ತೋಟ ಇದೆ? ನನಗೆ 40 ಎಕರೆ ತೋಟ ಇದೆ. ನಮ್ಮ ತಂದೆಗೆ 120 ಎಕರೆ ತೋಟ ಇತ್ತು. ಅದರಲ್ಲಿ 3 ಮಕ್ಕಳಿಗೆ 40 ಎಕರೆ ತೋಟ ಕೊಟ್ಟಿದ್ದಾರೆ. ಅದರಲ್ಲಿ ಹೋಮ್ ಸ್ಟೇ ಮಾಡಿದ್ದೀನಿ. ಮತ್ತು ಮಡಿಕೇರಿಯಲ್ಲಿ ನಾನು ಹೋಟೆಲ್ ಕೂಗ್ ಇಂಟರ್ನ್ಯಾಷನಲ್ ನೋಡಿಲ್ಲಿ ನಾನೇ ಕಟ್ಟಿದ್ದೆ. ನಾನು ಡೆಲ್ಲಿಲಿ ಇರುವಾಗ ಅಲ್ಲಿ ಕರ್ನಾಟಕ ಸಂಘ ಗೊತ್ತುಂಟ, ಅಲ್ಲಿ ಊಟ ಮಾಡ್ತಿದ್ದೆ. ಕೆನರಾ ಬ್ಯಾಂಕ್ ಇದೆ, ಕೊಡಗು DC TP ಇಸಾರ್ ಅಂತ ಹೇಳಿ ಅವರು ಅಲ್ಲಿ ರೆಸಿಡೆನ್ಸಿ ಕಮಿಷನರ್ ಆಗಿದ್ರು ಕರ್ನಾಟಕ ಭವನದ್ದು. ಕೆನರಾ ಬ್ಯಾಂಕ್ ಮ್ಯಾನೇಜರು ಅವ್ರಿಗೆ ಹೇಳಿದ್ರು, ಇವ್ರು MD ಮುತ್ತಪ್ಪ ಫಸ್ಟ್ ಇಂಡಿಯಾ ಆಡಿದವರು. ಅವ್ರು ಹೇಳಿದ್ರು TP ಇಸಾರು, ಮುತ್ತಪ್ಪ ಕೊಡಗು ನಾನು DC ನಾನು ಅಲ್ಲಿ ಕೊಡಗಿನಲ್ಲಿ ಕೇರಳದವರು ಮೆಡ್ರಾಸ್ ಅವ್ರದ್ದು ಹೋಟೆಲ್ ಉಂಟು, ಕೊಡಗಿನವ್ರದ್ದು ಹೋಟೆಲ್, ಒಂದು ಹೋಟೆಲ್ ಕಟ್ಟಿ ಅಂತ ನನಗೆ ಹೇಳಿದ್ರು. ಸರ್ ನನಗೆ ಜಾಗ ಎಲ್ಲ ಒಂದು ಜಾಗ ಅವರು ಕಾಲೇಜ್ ಉಂಟಲ್ಲ ಅದ್ರ ಹತ್ರ ಒಂದು 5 ಎಕರೆ ಜಾಗ ಕೊಡ್ತಿದ್ರು ನೋಡಿದ್ರೆ. ಮತ್ತೆ ನಾನು ಇಲ್ಲಿ ಬಂದು ಜಾಗ ತೆಗೆದು ನಾವು ಹೋಟೆಲ್ ಕಟ್ಟಿದ್ದು. ಮಡಿಕೇರಿಯ ಯೋಗ ಇತ್ತು, ಇಲ್ಲಿ ಹೋಟೆಲ್ ಕಟ್ಟಿದ್ರಿ ಅಲ್ವಾ? ನೋಡಿ ಹೋಟೆಲ್ ಕೂಗೇರಿ ಹೋಗಿ ನೋಡಿ ಸರ್. 95 ರಿಟೈರ್ಡ್ ಆದೆ. ಫ್ರೀ ಮೆಡಿಕಲ್ ಉಂಟು, ವರ್ಷಕ್ಕೆ 8 ಟಿಕೆಟ್ ಉಂಟು. R&D ಎಲ್ಲೆಲ್ಲ ಹೋಗ್ತದೆ ಅಲ್ಲೆಲ್ಲ ಹೋಗಿ ನಾವು ಹೋಗಬಹುದು ಫ್ರೀ. ನಾನು ನನ್ನ ವೈಫು ಫ್ರೀ. ನನ್ನ ತಂದೆ ತಾಯಿನ ಶ್ರೀನಗರಕ್ಕೆ ಕರ್ಕೊಂಡು ಹೋಗಿದೆ, ತಂದೆ ತಾಯಿನ ನಾನು ಹೆಂಡತಿಗೆ ಕರ್ಕೊಂಡು ಹೋಗಿದೆ. ಒಂದು ವರ್ಷಕ್ಕೆ ನನಗೆ ಮೆಡಿಕಲ್ ಹೋದ್ರೆ ಬ್ಯಾಂಗ್ಳೂರಲ್ಲಿ ಮಣಿಪಾಲ್ ಹಾಸ್ಪಿಟ್ಲು, ಮಲಾಯ ಹಾಸ್ಪಿಟ್ಲು, ಇಲ್ಲಿ ಫ್ರೀ ನಮ್ಗೆ ಮೆಡಿಕಲ್. ಮನೇಲಿ ನೀವು ಮತ್ತು ಮನೆಯವರು? ನನಗೆ 3 ಹೆಣ್ಮಕ್ಳು. ಅವರೆಲ್ಲ ಡೆಲ್ಲಿಲಿ ಬ್ರಿಟಿಷ್ ಸ್ಕೂಲ್ನಲ್ಲಿ ಓದಿಸ್ತೀನಿ ಅವ್ರನ್ನ. ಬ್ರಿಟಿಷ್ ಸ್ಕೂಲ್ ಉಂಟಲ್ಲ, ಬ್ರಿಟಿಷ್ ಸ್ಕೂಲ್ ಅಂತ ಹೇಳಿದ್ರೆ ಹೈ ಕಮಿಷನರ್ ಉಂಟಲ್ಲ, ಎಲ್ಲ ಹೈ ಕಮಿಷನರ್ ಮಕ್ಕಳು ಅಲ್ಲಿ ಓದ್ತಾರೆ. ಕಾಂಪನಿ ಮಕ್ಕಳೆಲ್ಲ ಅಲ್ಲಿ ಓದ್ತಾರೆ. 2 ಮಕ್ಕಳು ಅಲ್ಲಿ ಓದಿದ್ದು. ಅವ್ರಿಗೆ ಸೆಕೆಂಡ್ ಲ್ಯಾಂಗ್ವೇಜ್ ಫ್ರೆಂಚು ಎಲ್ಲ ಕಲಿಸಿದ್ದೀನಿ. ಅವರಿಗೆ ಭರತನಾಟ್ಯಂ, ಹಿಂದೂಸ್ತಾನಿ ಮ್ಯೂಸಿಕ್ಕು ಎಲ್ಲ ಕಲಿಸಿದ್ದೀನಿ, ಮಾಡಿದ್ದೀನಿ. ಕಾಫಿ ತೋಟದ ಒಂದು ಉಸ್ತುವಾರಿ ನೋಡಿಕೊಂಡು ಈ ಕಡೆ ಹೋಟೆಲ್ನ ಗಮನಿಸ್ಕೊಂಡು ಹೋಗ್ತದ್ರಿ. ಈಗ ನನ್ನ ತಮ್ಮ ತಂಗಿ ಮಕ್ಕಳೆಲ್ಲ ಇಲ್ಲಿದ್ದಾರೆ. ಒಳ್ಳೆ MP ಗಣೇಶ್ ಇದ್ದಾರೆ, ಡಾಕ್ಟರ್ MP ಗಣೇಶ್. ಅವ್ರ ತಂದೆ ತಂಗಿ ಮಗ. ಆಯ್ತಾ. AB ಸುಬ್ಬಯ್ಯ ನಮ್ಮ 3ನೇ ಮಗ. ಮತ್ತೆ ವಿನೋದ್ ಚಿನ್ನಪ್ಪ AC ಅಸಿಸ್ಟೆಂಟ್ ಕಲೆಕ್ಟರ್, ಬ್ಯಾಂಗ್ಳೂರ್ ಏರ್ಪೋರ್ಟ್ ಕಸ್ಟಮ್ಸ್. ನೀವು ಏರ್ ಇಂಡಿಯಾದಲ್ಲಿ ಎಷ್ಟು ವರ್ಷ ಇದ್ರಿ? ನಾನು 33 ವರ್ಷ ಇದೆ. 33 ವರ್ಷ ಏರ್ ಇಂಡಿಯಾದಲ್ಲಿ, 7 ವರ್ಷ ಆರ್ಮಿಲಿ, 40 ವರ್ಷ ಕೆಲಸ. ಏರ್ ಇಂಡಿಯಾದಲ್ಲಿ ಏನು ಕೆಲಸ ಮಾಡ್ತಾ ಇದ್ರಿ ನೀವು? ಫ್ಲೈಟ್ ಪರ್ಸನ್ ಅಂತ ಹೇಳಿ ಪ್ಲೇನಲ್ಲಿ ಇನ್ಚಾರ್ಜ್. ಪ್ಯಾಸೆಂಜರ್ನ ಮತ್ತು ಕ್ರೂನ ಎಲ್ಲ ನಾನು ನೋಡ್ಕೊಳ್ಳೋದು. ಏನು ಎಮರ್ಜೆನ್ಸಿ ಆದರೆ ಅದನ್ನ ಸೇವ್ ಮಾಡಬೇಕಲ್ಲ. ಈಗ ವಿಮಾನ ಚಾಲನೆ ಮಾಡೋದು ಕಲ್ತಿದ್ರಾ? ಇಲ್ಲ. ಅದಕ್ಕೆ ಮೋಹನ್ ಬಗಾನ್ ಹೇಳಿದ್ರು, ಮುತ್ತಪ್ಪ ನೀನು 20 ಲಕ್ಷ ಖರ್ಚು ಮಾಡಿ ನೀವು ಪೈಲಟ್ ಆಗ್ತಿದ್ದಾಳೆ. ನಮ್ಮ ಟೈಮಲ್ಲಿ 7 ಲಕ್ಷ ಮಾತ್ರ. ಮೋಹನ್ ಬಗಾನ್ ಹೇಳಿದ್ರು, ನೀವು ಹೋಗಿ ಬೇಲ ಫ್ಲೈಯಿಂಗ್ ಕ್ಲಬ್ ಉಂಟು, ಅಲ್ಲಿ ಹೋಗಿ ನೀವು ಫ್ಲೈಯಿಂಗ್ ಕಲಿ, ಅದಕ್ಕೆ ಕಲ್ತ್ಬಿಟ್ಟು ಮತ್ತೆ ನೀನು ಲೈಫ್ ಪೈಲಟ್ ಆಗ್ತದೆ ಅಂತ. ಶುಂಠಿಕೊಪ್ಪದ ಹತ್ರ ತೋಟ ಇಟ್ಕೊಂಡಿದ್ರಿ. ನಮಗೆ ಅಟ್ಟಿ ಹೊಳೆ ಉಂಟು, ನೀರು ಬೇಕಾದಷ್ಟು ಬರ್ತದೆ. ಬ್ಯಾಕ್ ವಾಟರ್ ಉಂಟು, ಆರಂಗಿ ಡ್ಯಾಮ್ ಬ್ಯಾಕ್ ವಾಟರ್ ಉಂಟು, ಮೀನು ಸಿಗ್ತದೆ. ಆಯ್ತಾ. ಈಗ ಹೇಗಿದೆ ನಿಮ್ಮ ಆರೋಗ್ಯ? ನಂದು ಆರೋಗ್ಯ ಚೆನ್ನಾಗಿ ಉಂಟು, ನನಗೆ ಏನು ತೊಂದರೆ ಇಲ್ಲ. ಕಣ್ಣು ಕಾಣ್ತದೆ, ಕಿವಿ ಕೇಳ್ತದೆ, ಗಾಲ್ಫ್ ಆಡ್ತೀನಿ, ತೋಟ ಎಲ್ಲ ಸುತ್ತಾಡ್ತೀರಿ? ತೋಟ ಸುತ್ತಾಡ್ತೀನಿ, ಬೆಟ್ಟ ಹತ್ತೀನಿ. ನನಗೆ ಗಂಡು ಮಕ್ಕಳು ಇಲ್ಲ ಅಂತೇಳಿ ತಂದೆ ನನಗೆ ಒಂದು 3 ಬೆಟ್ಟ ಕೊಟ್ಟುಬಿಟ್ರು. 2 ತಂದೆಗೆ 2 ಮನೆ ಇತ್ತು. 2 ಮನೆಯಲ್ಲಿ ಅದೇ 2 ತಮ್ಮಂದಿರಿಗೆ ಕೊಟ್ಟರು. ಮತ್ತು 2 ಕೋವಿತ್ತು, 2 ಕೋವಿನ ತಮ್ಮಂದಿರಿಗೆ ಕೊಟ್ಟರು. ಬೆಳಗ್ಗಿಂದ ರಾತ್ರಿ ತನಕ ಹೇಗಿರ್ತೀರಿ ಚಟುವಟಿಕೆ ಅಂತ ಹೇಳಿ? ನಾನು ಈಗಲೇ ಸ್ಪೋರ್ಟ್ಸ್ ಮ್ಯಾನ್ ಆಗೇ ಇದ್ದೀನಿ. ಓಡಿ ನಡ್ಕೊಂಡು ಹೋಗ್ತೀನಿ, ಜನರೊಟ್ಟಿಗೆ ಕೆಲಸ ಮಾಡ್ತೀನಿ, ತುಂಬ ಕೆಲಸ ಮಾಡ್ತೀನಿ. ನಾನು ಮಧ್ಯಾಹ್ನ ನಿದ್ದೆ ಮಾಡೋದಿಲ್ಲ. ಆಯ್ತಾ. ನನ್ನ ಹೆಂಡತಿ ನನಗಿಂತ ತುಂಬ ಓದಿದ್ದಾಳೆ, BSc ಮಾಡಿದ್ದಾಳೆ. ಆಯ್ತಾ. ಅವ್ರ ಹೆಸರು ಏನಂದ್ರಿ? ಅವಳ ಪನ್ನಮ್ಮ ಅಂತ ಅವಳ ಹೆಸರು. ಅವರು ಮಂಡ್ಯ ಮಮ್ಮತ್ತಿಯವರು. ಅವರು ಮಡಿಕೇರಿ ಕಾಲೇಜಲ್ಲಿ ಓದಿದವರು. ಊಟ ತಿಂಡಿ ಎಲ್ಲ ಏನು ಇಷ್ಟಪಡ್ತೀರಿ? ಚೆನ್ನಾಗಿ ಊಟ ಮಾಡ್ತೀನಿ, ಒಳ್ಳೆ ಬಟ್ಟೆ ಹಾಕ್ತೀನಿ. ನಂದು ಬಟ್ಟೆ ಎಲ್ಲ ಇಂಪೋರ್ಟೆಡ್, ಇಂಗ್ಲೆಂಡು, ಸಿಂಗಾಪುರು, ಬ್ಯಾಂಕಾಕು ಹೋಗಿದ್ದು ತಂದುಬಿಡೋದು ಸ್ವಾಮಿ. ಕುವೈಟ್ಗೆ ಹೋಗಿದೆ, ಅಲ್ಲಿಂದ ಸೂಟ್ ಬಟ್ಟೆ ತಂದೆ. ಕಲ್ಕಡದಿಂದ ಹೊಲಿಸಿ ತಂದೆಗೆ ಸೂಟ್ ಮಾಡಿಸ್ಕೊಟ್ಬಿಟ್ಟಿದ್ದೀನಿ. ಈಗಲೂ ಕಾರ್ ಓಡಿಸ್ತೀರಾ? ಕಾರ್ ಓಡಿಸ್ತೀನಿ, ಅಲ್ಲಿ ಉಂಟು ವ್ಯಾನ್. ನೀವೊಬ್ಬರೇ ಓಡಿಸ್ತೀರಿ? ಡ್ರೈವರ್ ಬೇಕಂತೇನಿಲ್ಲ ನನಗೆ. ಬೇರೆ ಕಾರ್ಗೆಲ್ಲ ಬೇಕು, ನನಗೆ ಮಾರುತಿ ವ್ಯಾನಿಗೆ ಮತ್ತೆ ಬೇಡ. ಯಾಕೆ? ಫಸ್ಟ್ ಬಂದದ್ದು ವ್ಯಾನು ನಾನು ಇಲ್ಲಿ ಮಡಿಕೇರಿ ಕೆನರಾ ಬ್ಯಾಂಕ್ನಲ್ಲಿ ಬುಕ್ ಮಾಡಿದ್ದು. ಅದು ಡೆಲ್ಲಿ ಅಡ್ರೆಸ್ ಕೊಟ್ಟಿದ್ದೆ. ಡೆಲ್ಲಿಲಿ ಅಲ್ಲಿ ಅದು ಕಾರ್ ಬಂತು, ಮಾರುತಿ ವ್ಯಾನು. ಆಯ್ತಾ. ಫಸ್ಟ್ ಮಾರುತಿ ವ್ಯಾನ್ ಬಂದಿದ್ದು ನನಗೆ ಡೆಲ್ಲಿಯಲ್ಲಿ ಸ್ಯಾಂಕ್ಷನ್ ಆಗಿ ನನಗೆ ಅಲ್ಲಿ ಮಾರುತಿ ಇರ್ತಾರ, ನನಗೆ ಅಲ್ಲಿ ಕೊಟ್ಟರು. ಅದನ್ನು ನಾನು 15 ವರ್ಷ ಯೂಸ್ ಮಾಡಿದೆ. ಅಲ್ಲಿ ನಾನು ಬರುವಾಗ ಡೆಲ್ಲಿ ಬ್ಯಾಂಗ್ಳೂರು ಟ್ರೈನಲ್ಲಿ ಬಂತು ನಂದು ವ್ಯಾನು. ಅದು ಇಲ್ಲಿ ಬರುವಾಗ ನಾನು ಅಲ್ಲಿ ಅಪ್ಲೈ ಮಾಡಿದ್ದೆ, ಇಲ್ಲಿಗೆ RTOಗೆ. ಅದಕ್ಕೆ ಇಲ್ಲಿ ಒಂದು 6 ವರ್ಷ ಯೂಸ್ ಮಾಡಿದೆ. ಅದಕ್ಕೆ ಈ ಇನ್ಶೂರೆನ್ಸ್ ಇಲ್ಲಿ ಇತ್ತಿಲ್ಲ, ಇಲ್ಲಿ ರಿಜಿಸ್ಟ್ರೇಷನ್ ಇಲ್ಲಿ ಇತ್ತಿಲ್ಲ. ಅದಕ್ಕೆ ಏನಾಯ್ತು, ನಾನು ಮತ್ತೆ ಇದು ಭಾರಿ ಮೋಸ ಅಂತ ಹೇಳಿ ಅದನ್ನ ಮಾರ್ಬಿಟ್ಟು ಕೊಟ್ಬಿಟ್ಟು ಮತ್ತೆ
ಇನ್ನೊಂದು ಮಾರುತಿ ವ್ಯಾನ್ ತೊಗೊಂಡ್ರೆ ಈಗ ಅದು 86 ಮಾಡಲ್ ನ್ಯೂ ಮಾಡಲ್, ಅದು ಈಗ 87 ಮಾಡಲ್ ಈಗ ಒಂದು ತೆಗ್ದಿದ್ದೀನಿ. ಓಹೋ, ಮಾರುತಿ ವ್ಯಾನೇ ಯಾಕೆ ಇಷ್ಟ ನಿಮಗೆ? ಅದು ನನಗೆ ಭಾರಿ ಕಂಫರ್ಟೇಬಲ್ ಸ್ವಾಮಿ, ಹೌದಾ? ಭಾರಿ ಕಂಫರ್ಟೇಬಲ್, ಆಕ್ಸಿಡೆಂಟ್ ಆಗೋದಿಲ್ಲ, ಮತ್ತು ನಾನು ಈಸಿ ಡ್ರೈವ್ ಮಾಡ್ಬೋದು. ಇನ್ನು ಬೇರೆ ಕಾರುಗಳು ಒಂದೆರಡು ಇಟ್ಕೊಂಡಿದ್ದೀರಾ? ಐತೆ, ನನ್ನ ವೈಫಿಗೆ ಕಾರು ನನ್ನ ಮಗಳು ಕೊಟ್ಟಿದ್ದಾರೆ, ಜೀಪ್ ಉಂಟು ನಮಗೆ. ಟೋಟಲ್ ಎಲ್ಲ ಸುತ್ತಾಡಕ್ಕೆ ಬಳಸ್ತೀರಾ? ನಡ್ಕೊಂಡು ಹೋಗ್ತೀನಿ. ನಡ್ಕೊಂಡು ಹೋಗ್ತೀನಿ, ನಡ್ಕೊಂಡು ಹೋಗ್ತೀನಿ. ನಾನು ನಿದ್ದೆ ಮಾಡೋದಿಲ್ಲ. ಯಾಕೆ ನಿದ್ದೆ ಮಾಡೋಲ್ಲ? ಎಷ್ಟೋ ಜನ ಮಧ್ಯಾಹ್ನ ನಿದ್ದೆ ಮಾಡ್ತಾರೆ. ನಾನು ಫಿಸಿಕಲಿ, ಮೆಂಟಲಿ, ಸೋಷಿಯಲಿ ಎಲ್ಲ ಫಿಟ್ ಈಗಲೂ. ನಾನು ಕಾಬೂಲ್ಗೆ ಹೋಗ್ತೀವಿ ಸ್ವಾಮಿ, ಕಾಬೂಲು, ಕರಾಚಿ, ಲಾಹೋರು ಇದಕ್ಕೆಲ್ಲ ಪ್ಲೇನಲ್ಲಿ ಹೋಗ್ತೇವೆ. ಅಲ್ಲಿ ಕಾಬೂಲ್ನಲ್ಲೆಲ್ಲ ಬಾದಾಮು, ಪಿಸ್ತಾ, ಶ್ರೀನಗರದಲ್ಲಿ 10 kg ಆ್ಯಪಲ್ಗೆ ಎಷ್ಟು ಗೊತ್ತಂದ್ರೆ 30 ರೂಪಾಯಿ. ನಾನು ಏರ್ಲೈನ್ಸ್ ಇರುವಾಗ 10 kg ಒಂದು ಬಾಕ್ಸ್ ತಂದು ಬಿಡ್ತಿದ್ದೆ. ನನ್ನ ಹೆಂಡತಿ ಮಕ್ಕಳು ತಿಂತಿದ್ರು. ಈಗಲೂ ಹಣ್ಣು ಚೆನ್ನಾಗಿ ತಿಂತೀರಾ? ಫ್ರೂಟ್ ಯಾವುದು ಬಿಡೋದಿಲ್ಲ, ತಿನ್ನಲೇಬೇಕು. ನಾನು ಫಿಶ್ ತಿಂತೀನಿ ತುಂಬ, ಅಲ್ಲಿಂದ ಕೋಳಿ ತಿಂತೀನಿ. ಮತ್ತು ನನಗೆ ಡಿಸಿಪ್ಲಿನ್ ಇದೆ, ಸ್ವಲ್ಪ ಲೈಫ್ನಲ್ಲಿ ಸ್ವಲ್ಪ ಡಿಸಿಪ್ಲಿನ್ ಇದೆ. ತೋಟ ಯಾವುದು? ನಾನು ಅರಬಿಕ, ರೋಬಸ್ಟಾ, ಮತ್ತು ಒಳ್ಳೆ ಮೆಣಸು ಉಂಟು, ಏಲಕ್ಕಿ ಉಂಟು, ಎಲ್ಲ ಉಂಟು. ಎಷ್ಟು ಜನ ಕಾರ್ಮಿಕರಿದ್ದಾರೆ? 20 ಜನರು ಇದ್ದಾರೆ. 20 ಜನ. ಅಡ್ವಾನ್ಸ್ ಎಲ್ಲ ಅವರ ನನ್ನ ವೈಫೇ ಮಾಡ್ತಾರೆ. ಓಹೋ, ನಾನು ಸ್ವಲ್ಪ ರಿಲ್ಯಾಕ್ಸ್ ಮಾಡ್ತೀನಿ ಅಲ್ವಾ? ಅವ್ರಿಗೆ ಎಷ್ಟು ವಯಸ್ಸು? ಅವರಿಗೆ 72 ವರ್ಷಕ್ಕೆ. ನೋಡಿ, ಇಬ್ಬರು ಚಟುವಟಿಕೆಯಿಂದ ಇದ್ದೀರಿ ಅಲ್ವಾ? ಮತ್ತೆ ಅವಳಿಗೆ ಫ್ರೀ ಮೆಡಿಕಲ್ ಉಂಟಲ್ಲ. ನಾನು ನನ್ನ ವೈಫಿಗೆ 13 ಲಕ್ಷ ರೂಪಾಯಿ ಯಾರೇ ಕೊಡ್ತಿದ್ರು. ಮಣಿಪಾಲ್ ಹಾಸ್ಪಿಟಲ್, ಮಲ್ಲೆ ಹಾಸ್ಪಿಟಲ್ ಟ್ರೀಟ್ಮೆಂಟ್ ಮಾಡ್ಬೋದು. ಈಗ ಡಾಟಾ ತೆಗೆದ್ಮೇಲೆ ಸ್ವಲ್ಪ ರಿಲ್ಯಾಕ್ಸ್ ಮಾಡಿದ್ದಾರೆ, ಡಾಟಾ ತೆಗೆದಿದ್ದಾರೆ. ಆಸ್ಪತ್ರೆಗೆ ವೈದ್ಯರಿಗೆ ತೋರಿಸೋದು ಮಣಿಪಾಲ್ ಹಾಸ್ಪಿಟಲ್, ಮಲ್ಲೆ ಹಾಸ್ಪಿಟಲ್ಗೆ. ಹೌದಾ? ಏನು ಅದೊಂದು ಇದೆ, ನನಗೆ ಆರ್ಮಿದು ಸಹ ಇದೆ. ಅದೇ, ತಿಂಗಳಿಗೆ ಒಂದ್ಸಾರಿ ಹೋಗ್ತೀರಾ ಹೇಗೆ? ಅಲ್ಲಿ ಬೆಂಗಳೂರು ಏರ್ಪೋರ್ಟ್ನಲ್ಲಿ ಒಂದು ಆಫೀಸ್ ಇದೆ, ಅಲ್ಲಿ ಡಾಕ್ಟರ್ ಇದ್ದಾರೆ. ಅವ್ರಿಗೆ ಹೇಳಿದ್ರೆ ನಿಮ್ಗೆ ಏನು ತೊಂದರೆ ಇದೆ ಅವ್ರಿಗೆ ಹೇಳಿದ್ರೆ ಅವರು ಲೆಟರ್ ಕೊಡ್ತಾರೆ. 17 ಏರ್ಲೈನ್ಸ್ ಡೆಲ್ಲಿಗೆ ಬರ್ತದೆ. ಕಾಮನ್ವೆಲ್ತ್ದು ಮತ್ತು ಬೇರೆ ಇದೆಲ್ಲ ಬರ್ತದೆ. ಇಡೀ ಭಾರತದಲ್ಲಿ ಎಲ್ಲಿ ಬೇಕಾದ್ರೂ ಹೋಗ್ಬೋದು. ಭಾರತದಲ್ಲಿ ಅಲ್ಲ, ನನ್ನ ಮಗಳು ಅಮೆರಿಕ ಇದ್ದಾಳಲ್ಲ, ಅವ್ರಿಗೆ 2 ಗಂಡು ಮಕ್ಕಳು ಇದ್ದಾರೆ. ಅವ್ರಿಗೆ ಹೇಳಿದ್ದೀನಿ, ನೀವೆಲ್ಲ ಇದಾಗಬೇಕು, ಇದು ಅಮೆರಿಕನಲ್ಲಿ ಇಂಟೆಲಿಜೆಂಟ್ ಆಗಿದ್ದಾರೆ, ಲೈಬ್ರರಿ ಹೋಗ್ತಾರೆ, ಅದೆಲ್ಲ ನಾನು ಅವ್ರಿಗೆ ಟ್ರಿಕ್ ಟ್ರೇಡ್ ಹೇಳ್ಕೊಟ್ಟಿದ್ದೀನಿ. ಏನು ಮಾಡಬೇಕು, ಏನು ಮಾಡೋದು ಬೇಡ ಅಂತ, ಏನು ತಿನ್ನಬೇಕು ಅದೆಲ್ಲ ಹೇಳ್ಕೊಟ್ಟಿದ್ದೀನಿ ಅವ್ರಿಗೆ. ಆರೋಗ್ಯ ಚೆನ್ನಾಗಿರ್ಬೇಕಾದ್ರೆ ಏನು ಪಾಲಿಸ್ಬೇಕಂತ ಹೇಳ್ತೀರಿ? ಎಕ್ಸರ್ಸೈಸ್ ಮಾಡಬೇಕು, ಯೋಗಾಸನ ಮಾಡಬೇಕು. ನೀವು ಕ್ರಾಸ್ ಕಂಟ್ರಿ ಓಡಬೇಕು. ಮಕ್ಕಳು, ಗಂಡು ಮಕ್ಕಳಿದ್ದರೆ ನಿದ್ದೆ ಮಾಡಿ ಬಿಡಬೇಡಿ, ಕ್ರಾಸ್ ಕಂಟ್ರಿ ಓಡಿ ಅಂತೇಳಿ. ಬಂದ ತಕ್ಷಣ ಅವರಿಗೆ ಸೀಬೆಕಾಯಿ ಮತ್ತು ನೆಲ್ಲಿಕಾಯಿ. ನಾನು ಶಾಲೆ ಹೋಗೋ ಇಲ್ಲಿ 7 ಮೈಲು ಶುಂಠಿ ಬದಲ್ಲಿ, ಅಲ್ಲಿ ನಾನು ಸಾಯಂಕಾಲ ಬರುವಾಗ ಶಾಲೆಯಿಂದ 4 ಗಂಟೆಯಿಂದ 5 ಗಂಟೆ 1 ಗಂಟೆ ಆಡೋದು, ಮತ್ತೆ 7 ಮೈಲ್ ಮನೆಗೆ ಓಡೋದು. ಶಾಲೆ 5 ಮೈಲ್ ನಡ್ಕೊಂಡು ಹೋಗಿ ಅಲ್ಲಿ ಬೆಳಿಗ್ಗೆ ಶಾಲೆ 10 ಗಂಟೆ ಶುರುವಾಗ ಗಂಟೆ ಅಲ್ಲಿ ಹೋಗಿ ಪುಲಪ್ಸ್ ಮಾಡೋದು. ಇದೆಲ್ಲ ಮಾಡಿ ಶರೀರಕ್ಕೆ ಇದು ಕೊಡಬೇಕು, ನೀವು ಟೈರ್ಡ್ನೆಸ್ ಕೊಡಬೇಕು ಅಲ್ವಾ? ಶ್ರಮ ಕೊಡಬೇಕು, ಆಗಲೇ ಸುಖ. ಆಗ ನಿಮ್ಮ ಇಂಟರ್ನಲ್ ಆರ್ಗನ್ ಸ್ಟ್ರಾಂಗ್ ಆಗ್ತದೆ. ನಿಜ. ಮನೆಯವರ ಆರೋಗ್ಯನೂ ಚೆನ್ನಾಗಿದೆ ಅಲ್ವಾ? ಅವ್ರು ಚೆನ್ನಾಗಿದೆ. ಅವ್ರು ಸ್ವಲ್ಪ ಡಯಾಬಿಟಿಕ್ ಇತ್ತು. ನಿಮಗೀಗ 84ನೇ ವಯಸ್ಸಿನಲ್ಲಿ, ಈ ಡಿಸೆಂಬರ್ 17ಕ್ಕೆ 84 ಕಂಪ್ಲೀಟ್ ಆಯ್ತದೆ. ಸಾಮಾನ್ಯವಾಗಿ 55-60 ಆಯ್ತು ಅಂದರೆ ರಕ್ತದೊತ್ತಡ, ಸಿಹಿ ಮೂತ್ರದ ಸಮಸ್ಯೆ, ಹೃದಯದ್ದು ಅದು ಇದು ಅಂತ ಹೇಳ್ತಾರೆ. ನಿಮಗೇನು ಇಲ್ಲ ಅನ್ಸುತ್ತಲ್ವ? ಏನಿಲ್ಲ. ನೋಡಿ, ನಿದ್ದೆ ಎಷ್ಟು ಸಮಯ ಮಾಡ್ತೀರಿ? ಯಾವಾಗ ಶುರು ಮಾಡ್ತೀರಿ? ರಾತ್ರಿ 10 ಗಂಟೆ ಮಾಡಿದ್ರೆ ಬೆಳಿಗ್ಗೆ 6 ಗಂಟೆ ನಿದ್ದೆ ಮಾಡ್ತೀನಿ. ಓ, ಅಷ್ಟೇ? ಒಂದ್ಸಲ ಯೂರಿನ್ ಪಾಸ್ ಮಾಡಿ ರಾತ್ರಿ ಹೇಳ್ತೀನಿ ಅಷ್ಟೇ, ಒಂದೇ ಸಲ. ನೋಡಿ. ಇಷ್ಟು ಚೆನ್ನಾಗಿ ಆರೋಗ್ಯ ಇರಬೇಕಾದ್ರೆ ಅಪ್ಪ ಅಮ್ಮಗಳೂ ಆರೋಗ್ಯವಾಗಿದ್ರು ಅಲ್ವಾ? ಅಪ್ಪ ತೀರ್ಕೊಂಡಾಗ ಎಷ್ಟು ವಯಸ್ಸಾಗಿತ್ತು? ಅಪ್ಪ 98 ವರ್ಷ. 98? ಅವರಿಗೆ 74 ವರ್ಷ. ನೋಡಿ. ನನ್ನ ಅಜ್ಜಿಗೆ 100 ವರ್ಷ. ಓಹೋ, ನನ್ನ ಅಜ್ಜಿಗೆ, ತಂದೆ ತಾಯಿಗೆ 100 ವರ್ಷ. ಅಜ್ಜಿ ಹೆಸರೇನಂದ್ರಿ? ಅವಳ ನಂಜವ್ವ ಅಂತ. ಅವಳ ಹೆಸರು ನಂಜವ್ವ ಅಂತ. 100 ವರ್ಷ ದಾಟಿದ್ರು. ಅವ್ರು ಅಂತ ಕೇಳಿ, ಅವಳು 3 ಮಕ್ಕಳು ಆಯಿತು. ಏನು ಮಾಡಿದ್ರು 3 ಮಕ್ಕಳು ಹೇಗೆ ಸಾಕೋದು ಆಯ್ತು. ಅಲ್ಲಿಂದ ಏನಾಯಿತು, 3 ಅಣ್ಣಂದಿರು, 2 ಅಣ್ಣಂದರು ಚೆನ್ನಾಗಿದ್ರು, ಅವ್ರ ಪ್ರಾಪರ್ಟಿ ನೋಡ್ತಿದ್ರು. 3ನೇ ಅಣ್ಣ ಬ್ರಿಟಿಷ್ ಟೈಮಲ್ಲಿ ಪೊಲೀಸ್ ರೈಟರ್ ಆಗಿದ್ದರು. ಅವ್ರು ಕೇಳಿದ್ರು, ಏನು ಭಾರಿ ಬೇಸರದಲ್ಲಿ ಇದೆಯಾ ಅಂತ ಕೇಳಿದ್ರು ಅಜ್ಜಿನ. ಆಗ ಅಜ್ಜಿ ಹೇಳಿದ್ರು, ಏನು ಮಾಡೋದು 3 ಮಕ್ಕಳು ಉಂಟು, ಬೇರೆ ಮನೆಗೆ ಹೋಗ್ಲಿಕ್ಕೆ ಮನಸ್ಸಿಲ್ಲ. ಆಗ ವಿಡೋ ಮ್ಯಾರೇಜಿಗೆ ಪರ್ಮಿಷನ್ ಇತ್ತು. ರೇಡಿಯೋ ಕೇಳೋ ಆಸಕ್ತಿ ಇದೆಯಲ್ವಾ? ನಿಮಗೆ ಕೇಳ್ತೀನಿ, ಭಾರಿ ಚೆನ್ನಾಗಿ ಉಂಟು. ನಾನು ಫಸ್ಟ್ ನೋಡಿ ಈ ಸೆಂಟ್ರಲ್ ಹೈಸ್ಕೂಲಿಂದ ನಾನು ಹಾಕಿ ಆಡೋ ಹೊರಗೆ ಹೋಗಿದ್ದು. ಬೇರೆ ಹೋಗಿ ಮೆಡ್ರಾಸ್ ಗಂಟೆ ಹೋಗ್ತಿದ್ರು ಅಷ್ಟೇ. ಮೆಡ್ರಾಸ್ ಗಂಟೆ ಹೋಗಿ ನಾನು ಡೆಲ್ಲಿಗೆ ಹೋಗ್ಬಿಟ್ಟೆ. ಡೆಲ್ಲಿಗೆ ಹೋದ ಏನಾಗುತ್ತೆ, ಅಲ್ಲಿ ನಾವು ಸ್ವಲ್ಪ ಇಂಟೆಲಿಜೆಂಟ್ ಅಲ್ಲ, ಸೌತ್ ಇಂಡಿಯನ್ಸ್ ಇಂಟೆಲಿಜೆಂಟ್ ಅಲ್ವಾ. ನಾವು ಕೊಡಗಿದ್ರೆ ಇನ್ನೂ ಫಿಸಿಕಲಿ, ಮೆಂಟಲಿ, ಸೋಷಿಯಲಿ ಎವ್ರಿಥಿಂಗ್ ಫೈನ್. ಅಜ್ಜಿಗೆ ದೊಡ್ಡ ಮನೆಯಲ್ಲಿ 12 ಬೆಡ್ರೂಮ್ ಮನೆ ಅಲ್ಲ, ಈಗಲೂ 12 ಬೆಡ್ರೂಮ್ ಮನೆ ಇದೆಯಾ? ಅದನ್ನು ರಿನೋವೇಷನ್ ಮಾಡಿದ್ದಾರೆ ಈಗ. MP ಗಣೇಶ್ ಅವರು ನೀವೆಲ್ಲ ಸಂಬಂಧಿಕರೇ? ನಾನು ಅವನ ಮಾವನ ಮಗ. ಅವರಿಗೂ ಹಾಕಿ ಭಾಳ ಇಷ್ಟ, ನಿಮಗೂ ಹಾಕಿ. ನನ್ನ ಗುರು ಯಾರು ಗೊತ್ತುಂಟ?
ಸಿ ವಿ ಶಂಕರ್, CVS ಬ್ರದರ್ಸ್ ಅಂತೇಳಿ, CVS ಬ್ರದರ್ಸ್ ಅಂತೇಳಿ ವರ್ಕ್ಶಾಪ್ ಇತ್ತು ಅವ್ರಿಗೆ. 4 ಗಂಡು ಮಕ್ಕಳಲ್ಲಿ 3 ಗಂಡು ಮಕ್ಕಳು ಇಂಜಿನಿಯರ್, ಸದಾಶಿವ, ಶಂಕರ್ ಮತ್ತು ಇನ್ನೊಬ್ಬನ ಹೆಸರು ನನಗೆ ಗೊತ್ತಿಲ್ಲ. ನಮ್ಮ ಯುವಕರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ ಮುತ್ತಪ್ಪನವ್ರೆ? ಫಸ್ಟ್ ಅವ್ರು ಫಿಸಿಕಲಿ ಅವ್ರು ಫಿಟ್ ಆಗಿದ್ದಾರೆ, ಜೀನ್ಸ್ ಚೆನ್ನಾಗಿ ಉಂಟು. ಆ ಜೀನ್ಸ್ನ ಅವರು ಯೂಟಿಲೈಸ್ ಮಾಡಬೇಕು. ಅದರಿಂದ ಟೈಮ್ ವೇಸ್ಟ್ ಮಾಡಬಾರ್ದು. ಕುಡಿತಾರೆ ನೋಡಿ, ಟೈಮ್ ಬೇಕು, ಟೈಮ್ ಬೇಕು, ಮಿತಿನೂ ಬೇಕು, ಕಂಟ್ರೋಲ್ ಬೇಕು. ಏರ್ಲೈನ್ಸ್ನಲ್ಲಿ ನಾಳೆ ಬೆಳಗ್ಗೆ 6 ಗಂಟೆಗೆ ಫ್ಲೈಟ್ ಉಂಟು ಅಂತ ಹೇಳಿದ್ರೆ ನಾನು ಇವತ್ತು ರಾತ್ರಿ ಕುಡಿಲೇಬಾರ್ದು. ವಾಸನೆ ಇದ್ರೆ ಮಿಷಿನ್ ಅಂತ ಕಳಿಸ್ತಾರೆ, ವಾಪಸ್ ಕಳಿಸ್ತಾರೆ, ಮನೆ ಕಳಿಸ್ಬಿಡ್ತಾರೆ. ನೋಡಿ 9 ಗಂಟೆ 1 ಪ್ಯಾಕ್ 10, 11, 12 3 ಗಂಟೆ ಮಾತ್ರ ಅದೇ ಇರೋದು. 2 ಪ್ಯಾಕ್ 6 ಗಂಟೆ ಇರ್ತದೆ, 3 ಪ್ಯಾಕ್ 9 ಗಂಟೆ ಇರ್ತದೆ. ಅಲ್ಲಿ 9 ಗಂಟೆ ತಡ್ಕೋಗ ಅದ್ರ ಬರ್ತದೆ, ಅದು ಅದರಲ್ಲಿ ತೋರಿಸ್ತದೆ, ಆಲ್ಕೋಹಾಲ್ ತೋರಿಸ್ತದೆ, ಮನೆ ಕಳಿಸ್ತಾರೆ. ಕಾಫಿ ತೋಟದಲ್ಲಿ ಎಷ್ಟು ಇಳುವರಿ ಸಿಗ್ತಾ ಇದೆ? ಕಾಫಿ ಚೆನ್ನಾಗಿ ಉಂಟು. ನಾನು ಚೆನ್ನಾಗಿ ಕೆಲಸ ಮಾಡ್ತೀನಿ, ಆ ವೈಫು ಎಲ್ಲ ಮ್ಯಾನೇಜ್ ಮಾಡ್ತಾರೆ. ಮುತ್ತಪ್ಪನವ್ರೆ, ಬಾಲ್ಯದಲ್ಲಿ ನಿಮ್ಮದು ಆರ್ಥಿಕ ಪರಿಸ್ಥಿತಿ ಹೇಗಿತ್ತು, ಈಗ ಏನು ಅನಿಸುತ್ತೆ? ತಂದೆ ಚೆನ್ನಾಗಿ ನೋಡಿದೆ ಅಲ್ವಾ? ತಂದೆ ಫಸ್ಟ್ ವರ್ಲ್ಡ್ ವಾರ್ ಬ್ರಿಟಿಷ್ ಕ್ಯಾಪ್ಟನ್ ಐರನ್ನಿಂದ. ನನ್ನ ತಂದೆ ಭಾರಿ ಸ್ಟ್ರಾಂಗ್ ಮ್ಯಾನು. ತಾಯಿ ಅಷ್ಟೇ ಭಾರಿ ಒಳ್ಳೆ. ನನ್ನ ತಾಯಿ 8 ಮಕ್ಕಳು ಇದ್ದಾರೆ. ಅದೇ 4 ಇದರಲ್ಲಿ ಹಾಕಿ ಪ್ಲೇಯರು. ನೋಡಿ, ಫಸ್ಟ್ ಇಂಡಿಯಾ ಆಡಿದ ಕೊಡದಿಂದ ನಮ್ಮ ಮಾಳಿಂಡ ಫ್ಯಾಮಿಲಿಯವರು. 84ನೇ ವಯಸ್ಸಿನಲ್ಲಿ ಲವಲವಿಕೆಂದಿದ್ದೀರಿ. ನೋಡಿ, ಆಕಾಶವಾಣಿಗೆ ತಾವು ಬಂದು ಮಾತಾಡಿಸ್ಬೇಕನ್ನೋ ಒಂದು ಹಂಬಲದಿಂದ ಅವತ್ತೇ ಬರ್ತಿದ್ದೆ ಸ್ವಾಮಿ. ನಾನು ವೇಟ್ ಮಾಡಿ ಟೈಮ್ ಸಿಕ್ತು ಬಂದ್ಬಿಟ್ಟೆ. ಹೇಳ್ದಾನೇ ಬಂದ್ರಿ, ಆಮೇಲೆ ಒಂಥರ ಅಭಿಮಾನದಿಂದ ಬಂದಿದ್ದೀರಿ ಅಲ್ವಾ? ನಿಮ್ಮನ್ನು ಮರೆಯೋಕ್ಕಾಗೋದಿಲ್ಲ, ಅಷ್ಟು ಚೆನ್ನಾಗಿ ಮಾಡ್ತೇನೆ ನೀವು. ಅದಕ್ಕೆ ನಿಮ್ಮನ್ನು ಕೇಳಿದೆ, ನಿಮ್ಮ ಪರ್ಸನಲ್ ವಿಷಯನ ಕೇಳಿದೆ, ಮಕ್ಕಳಿಗೆ ಅವರಿಗೆ ಅಂತ. ಕ್ರೀಡಾ ಚಟುವಟಿಕೆಗಳಲ್ಲಿ ಭಾಳ ಆಸಕ್ತಿಯಿಂದ ಭಾಗವಹಿಸ್ಕೊಂತ ಬಂದಿದ್ದೀರಿ, ಈಗಲೂ ಆಸಕ್ತಿ ಬಿಟ್ಟಿಲ್ಲ? ಬಿಟ್ಟೇ ಇಲ್ಲ. ಈಗ ಹಾಕಿ ಪ್ಲೇಯರು, ಫುಟ್ಬಾಲ್ ಪ್ಲೇಯರು, ವಾಲಿಬಾಲ್ ಪ್ಲೇಯರು, ಅಥ್ಲೆಟಿಕ್ ಚಾಂಪಿಯನ್. 3 ವರ್ಷದ ಅಥ್ಲೆಟಿಕ್ನಲ್ಲಿ ಫಸ್ಟ್ ಬಂದೆ. ನೋಡಿ. ಸಂಜೆ ಏನು ಮಾಡ್ತಿದ್ದೆ, ಈವ್ನಿಂಗ್ ಹಾಸ್ಟೆಲ್ ಇರುವಾಗ ಟೀ ಆದಮೇಲೆ, ಸಾಯಂಕಾಲ ಆದಮೇಲೆ ಬಟ್ಟೆ ಹಾಕೊಂಡು ಸೀದಾ ಅಲ್ಲಿಗೆ ಗದಿಗೆ ಉಕ್ಕಡ, ಅಲ್ಲಿಂದ ಹತ್ಲ ಕಡೆ ಹೋಗಿ ಕಾಳಮ್ಮ ದೇವಸ್ಥಾನ, ಹಾಲೇರಿ. ಅದು ತುಂಬ ಕಾಡು. ನಾನು ಸಣ್ಣ ಹುಡುಗಲ್ಲ, ನನಗೆ ಹೆದರಿಕೆ ಆಗ್ತಿದ್ದು. ಹಿಂದೆ ನೋಡ್ಕೊಂಡು ಹೀಗೆ ನೋಡ್ಕೊಂಡು ಹೋಗೋದು. ಹೋಗಿ ಅಲ್ಲಿ ಹೋಗಿ ತೋಟಕ್ಕೆ ನೀರು ಒಯ್ಯೋದು, ಮನೆಯಲ್ಲಿ ಬೆಳ್ಳಿ ತೋಟ ಮಾಡೋದು. ಅದು ಬಿಸಿನಲ್ಲಿ ಸ್ನಾನ ಮಾಡಿ ಊಟ ಮಾಡಿ ಮಲಗೋದು. ಅಲ್ಲಿಂದ ಆಯ್ತಾರ ಗದ್ದೆ ಇತ್ತು, ಉಳ್ತಿದೆ ಗದ್ದೆ. 800 ಬಟ್ಟಿ ಒಯ್ದಿದೆ. 800 ಬಟ್ಟಿ 800 ಬಟ್ಟಿ ಹೈಸ್ಕೂಲ್ ಇರುವಾಗ. ಅಲ್ಲಿಂದ ನಾನು ಸೆಕೆಂಡ್ ಫಾರ್ಮ್ ಆದಮೇಲೆ ನಾನು ಶುಂಠಿಹಬ್ಬಕ್ಕೆ ಹೋದೆ. ನಾನು ಶುಂಠಿಹಬ್ಬ ನನ್ನ ತಂದೆ ರಿಟೈರ್ಡ್ ಆಗಿ ಬಂದುಬಿಟ್ರು. ಶುಂಠಿಹಬ್ಬದಲ್ಲಿ ಸೆಕೆಂಡ್ ಫಾರ್ಮ್ 3rd ಫಾರ್ಮ್ ಪಾಸ್ ಮಾಡಿದೆ. ಅಲ್ಲಿ ದಸರಾ ಸ್ಪೋರ್ಟ್ಸು, ಕೈಲ್ ಸ್ಪೋರ್ಟ್ಸು, ಲೇಬರ್ ರ್ಯಾಲಿ ಅಲ್ಲಿ ಓಡಿ 4th ಫಾರ್ಮ್ಗೆ ನಾನು ಸೆಂಟ್ರಲ್ ಹೈಸ್ಕೂಲಿಗೆ ಬಂದೆ. ಪುಸ್ತಕ ಓದೋದು, ಪತ್ರಿಕೆ ಓದೋದು, ಎಲ್ಲರೂ ಪೇಪರ್ ಇದು ಬರೀತಾರೆ, ಆರ್ಟಿಕಲ್ ಅದು ಬರ್ತಾರೆ. ಆದರೆ ಆ ಮ್ಯಾಗ್ಝಿನ್ ಸೆಕ್ಷನ್ಗೆ ಬರೀತಾರೆ. ಮ್ಯಾಗ್ಝಿನ್ ಸೆಕ್ಷನ್ ಸಾಟರ್ಡೆ ಸಂಡೇ ಅವತ್ತು ಮಾತ್ರ ಅದು ಬರೀತಾರೆ ನೋಡಿ. ತುಂಬ ಆಲೋಚನೆ ಮಾಡಿ ಎಲ್ಲರೂ ಇಂಪ್ರೆಸ್ ಆಗುವ ಹಾಗೆ ಮಾಡಿ ಅದು ಬರೆಯೋದು. ನಾನು ಪ್ಲೇನಲ್ಲಿ 5 ಪೇಪರ್ ಬರ್ತಿತ್ತು. ಟೈಮ್ಸ್ ಆಫ್ ಇಂಡಿಯಾ, ಹಿಂದೂಸ್ತಾನ್ ಸ್ಟೇಟ್ಸ್ಮ್ಯಾನು, ಇಂಡಿಯನ್ ಎಕ್ಸ್ಪ್ರೆಸ್ಸು, ಹಿಂದೂ. ಮನೇಲಿ ಪುಸ್ತಕಗಳನ್ನ ಸಾಕಷ್ಟು ಇಟ್ಕೊಂಡಿದ್ರೆ ಓದಲಿಕ್ಕೆ? ನನ್ನ ವೈಫ್ ಇಟ್ಕೊಂಡು. ಅಲ್ವಾ? ನೀವು ಓದ್ತಿರಲ್ವಾ? ನಾವು ಓದ್ತೀನಿ. ಮತ್ತೆ ಪತ್ರಿಕೆಗಳನ್ನು ತರಿಸ್ತೀರಿ? ಅದಿರಿಗೆ ಇದು ಇರ್ತಲ್ಲ, ಇದು ಮ್ಯಾಗ್ಝಿನ್ ಸೆಕ್ಷನ್ ಅಲ್ಲ, ಅದಕ್ಕೆ ಒಳ್ಳೆ ಥಿಂಕ್ ಮಾಡಿ ನಿಮಗೆ ಬರೀತಾರೆ. ಅದು ಭಾರಿ ಇಂಪಾರ್ಟೆಂಟ್ ಎಲ್ಲರಿಗೂ. ಈ ಲೆಕ್ಕಾಚಾರಗಳನ್ನು ಇಟ್ಟಿರ್ಬೇಕು ನೀವಲ್ವಾ? ಈಗ ಕಾಫಿ ತಂದೆ ಮಾಡ್ತಿದ್ರು, ನೀವು? ನಾವು ಮಾಡ್ತಿದ್ದೀನಿ. ಈಗ ನನ್ನ ವೈಫ್ ಮಾಡ್ತಾರೆ, ನಾನು ಸ್ವಲ್ಪ ಅವಳು ಬಿಟ್ಟಿದ್ದೀನಿ. ಅವಳು ಹೀಗೆ ಮಾತಾಡ್ತಾ ಹೋದರೆ ಭಾಳಷ್ಟು ಇದಾವೆ. ನನ್ನ ವೈಫ್ ನೀನು ಎಲ್ಲರೂ ಮಾತಾಡ್ತೀಯ ತುಂಬ ಅಂತ ಹೇಳ್ತಾರೆ. ಅಲ್ಲ, ಸಹಜ, ಅದು ಅನುಭವ ಇದೆಯಲ್ಲ. ಈಗ 84ನೇ ವಯಸ್ಸಿನಲ್ಲಿ ಎಷ್ಟು ನೀವು ಮೆಮರಿ ಬರ್ತಾ ಉಂಟು. ನೋಡಿ ಅದೇ ಮನೆಯಲ್ಲಿ ಎಷ್ಟು ರೇಡಿಯೋಗಳಿದ್ದಾವೆ? 1 ಟಿವಿ, ಒಂದು ನಿಮ್ಮ ಆಕಾಶವಾಣಿ ಕೇಳಲಿಕ್ಕೆ ಅದೊಂದು ಅಲ್ವಾ? ಎರಡು ಒಂದು ವೈಫಿಗೆ ನನಗೆ. ಯಾವುದು ಪತ್ರಿಕೆ ತರಿಸ್ತೀರಿ? ಇಂಗ್ಲೀಷ್ ಪೇಪರ್ನಲ್ಲಿ ಹಿಂದೂ, ಮತ್ತೆ ನಮ್ಮ ಕಾಫಿಲ್ಯಾಂಡು, ನಮ್ಮ ಬ್ರಹ್ಮಗಿರಿ, ಶಕ್ತಿ, 4 ಪೇಪರ್ ಬರ್ತದೆ. ಎಲ್ಲದನ್ನು ಓದ್ತೀರಿ. ಪುಸ್ತಕಗಳು ಸಾಕಷ್ಟು ಇರಬೇಕಲ್ವಾ? ಉಂಟು, ದೊಡ್ಡ ಲೈಬ್ರರಿ ಉಂಟು. ನೋಡಿ, ಒಂಥರ ಖುಷಿಯಾಗಿ ಲವಲವಿಕೆಯಿಂದ ಜೀವನ ಮಾಡ್ತಾ ಇದ್ರಿ. 84ನೇ ವಯಸ್ಸಿನಲ್ಲೂ ಒಂಥರ ಸೋತಿಲ್ಲ ಅಲ್ವಾ? ಇನ್ನು 16 ವರ್ಷ ಉಂಟು ನನಗೆ. 100 ವರ್ಷಕ್ಕೆ ಬದುಕಲಿಕ್ಕೆ. ಖಂಡಿತ 100 ವರ್ಷ ದಾಟ್ತೀರಿ ಖಂಡಿತ ಅಲ್ವಾ? ನೋಡಿ ಕೇಳಿದ್ರೆ, ಇದುವರೆಗೆ ಶುಂಠಿಕೊಪ್ಪದ ಮಾಳಯಂಡ ಡಿ ಮುತ್ತಪ್ಪ ಅವರೊಂದಿಗೆ ನಾವು ನಡೆಸಿದ ಸಂದರ್ಶನವನ್ನು ಆಲಿಸ್ಕೊಂಡ್ರಿ. 84ನೇ ವಯಸ್ಸಿನಲ್ಲೂ ಸಾಕಷ್ಟು ಮಾತಾಡ್ತಾರೆ, ಒಳ್ಳೆಯ ಅನುಭವಗಳಿದ್ದಾವೆ. ಮೆಲುಕು ಹಾಕ್ತಾ ಹೋದರೆ ಇನ್ನಷ್ಟು ಸಿಗ್ತವೆ. ಕಾಫಿ ಬೆಳೆಗಾರರಾಗಿ ವಿವಿಧ ಕ್ಷೇತ್ರಗಳಲ್ಲಿ ಅವರು ಭಾಗಿಯಾಗಿ ವಿಶೇಷವಾಗಿ ಗುರುತಿಸಿಕೊಂಡಿದ್ದಾರೆ. ಅದರಲ್ಲಿ ಒಳ್ಳೆಯ ಅನುಭವಗಳನ್ನು ಪಡೆದುಕೊಂಡಿದ್ದಾರೆ. ಮುತ್ತಪ್ಪನವರೇ, ತಮಗೆ ಧನ್ಯವಾದಗಳು. ನಮಸ್ಕಾರ. ಥ್ಯಾಂಕ್ ಯು ಸರ್. ನನಗೆ ನೀವು ನನ್ನ ವಿಷಯನ ವರ್ಣಿಸೋದಕ್ಕೆ
ನೀವು ಚಾನ್ಸ್ ಕೊಟ್ಟಿದ್ದಕ್ಕೆ ನಿಮಗೆ ಭಾರಿ ನಾವು ಎಷ್ಟೋ ತಿಂಗಳಿಂದ ನಾನು ನೆನೆಸಿದೆ ನಿಮ್ಮ ಹತ್ರ ಬಂದು ಮಾತಾಡಬೇಕು ಅಂತ. ನಾನು ಬೇರೆಯವರೆಲ್ಲ ಗಣೇಶ ಮತ್ತು ನಮ್ಮ ಪ್ರಸನ್ನ ಇವರು ಮತ್ತು ಬೇರೆಯವರೆಲ್ಲ ಈಗ ಮನೆಯೊಂದು ಹೊಸಬರು ಕೊಡದವ್ರ ದಿವಸ ಎಲ್ಲ ನೀವು ಮಾತಾಡಿದ್ದೀರಿ, ಭಾರಿ ಖುಷಿ ಆಯಿತು. ನನಗೆ ಇವತ್ತು ಮಡಿಕೇರಿ ಬಂದ ತಕ್ಷಣ ನಾನು ಸೀದಾ ಇಲ್ಲಿ ಬಂದುಬಿಟ್ಟೆ ನಿಮ್ಮ ಹತ್ರ. ಈಗ ಆಕಾಶವಾಣಿ ಇಡೀ ಕೊಡಗಿನಲ್ಲಿ ಫೇಮಸ್ ಆಗಿಬಿಟ್ಟಿದೆ. ಅಭಿಮಾನ ನೋಡಿ. ಆಕಾಶವಾಣಿಗೆ ಈ ಹಿಂದೆ ಬಂದಿದ್ರ? ಅಷ್ಟು ಸಲ ಬಂದಿದ್ದೀನಿ, ಆದರೆ ಈಗ ಮಾತಾಡಲಿಕ್ಕೆ ಬರಲಿಲ್ಲ ಅಲ್ವಾ? ಹೌದು. ನಮಸ್ಕಾರ ಮುತ್ತಪ್ಪನವರೇ, ಧನ್ಯವಾದ. ಥ್ಯಾಂಕ್ ಯು. ಕೇಳುಗರೆ, ಇದುವರೆಗೆ ಶುಂಠಿಕೊಪ್ಪ ಸಮೀಪ ತೋಟ ಮಾಡಿಕೊಂಡು ಉಲ್ಲಾಸವಾಗಿ ಜೀವನ ಮಾಡುತ್ತಿರುವ ಮಾಳೆಯಂಡ ಡಿ ಮುತ್ತಪ್ಪ ಅವರೊಡನೆ ನಡೆಸಿದ ಸಂದರ್ಶನವನ್ನು ಆಲಿಸಿಕೊಂಡ್ರಿ. ಇದುವರೆಗೆ ಕಾರ್ಯಕ್ರಮ ಹಿರಿಯ ಜೀವಗಳ ಭಾವ ಕೇಳಿದಿರಿ. ಇದು ಮಡಿಕೇರಿ ಆಕಾಶವಾಣಿಯಿಂದ ಮೂಡಿಬಂತು.